ಕಳೆದೊಂದು ತಿಂಗಳಿನಿಂದ ರಾಯಚೂರಿನಲ್ಲಿ ನಡೆಯುತ್ತಿರುವಂತಹ ಐಐಟಿ ಪ್ರತಿಭಟನೆಗೆ ಈಗ ಬೆಂಗಳೂರು ಶಿಫ್ಟ್ ಆಗ್ತಾ ಇದೆ. ಹೌದು, ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ನಿರ್ಲಕ್ಷ್ಯ ಧೋರಣೆಯನ್ನು ಖಂಡಿಸಿ ಐಐಟಿ ಮಂಜೂರಾತಿಗಾಗಿ ಹೋರಾಟ ಸಮಿತಿ ನೇತೃತ್ವದಲ್ಲಿ ಇದೇ ಅಕ್ಟೋಬರ್ 15ರಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಲು ತೀರ್ಮಾನಿಸಲಾಗಿದೆ. ದಯವಿಟ್ಟು ಮತ್ತೊಂದು ಆಲೋಚಿಸಿ ನಮಗೆ ಕೊಡದೆ ಹೋದರೆ ಖಂಡಿತ ಹೈದರಾಬಾದ್ ಕರ್ನಾಟಕದ ಈ ಕುರಿತಾಗಿ ಮಾತಾಡೋದಕ್ಕೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹುಗಾರ್ ಸಂಪರ್ಕದಲ್ಲಿದ್ದಾರೆ. ಹುಗಾರ್, ಐಐಟಿ ಹೋರಾಟ ಬೆಂಗಳೂರಿಗೆ ಶಿಫ್ಟ್ ಆಗುವ ಸಾಧ್ಯತೆ, ಇದರ ಬಗ್ಗೆ ಹೇಳೋದಾದ್ರೆ? ರಾಘವೇಂದ್ರ, ಕಳೆದ ಒಂದು ತಿಂಗಳಿನಿಂದ ಬಿಸಿಲನಾಡು ರಾಯಚೂರಿನಲ್ಲಿ ಐಐಟಿ ಸ್ಥಾಪನೆ ಮಾಡಬೇಕು ಅಂತ ಒತ್ತಾಯಿಸಿ ಪ್ರತಿಭಟನೆಗಳು ನಡೀತಾ ಇದ್ವು. RTPSಗೆ ಮುತ್ತಿಗೆ ಹಾಕಿದ್ರು, ಮತ್ತೆ ತಾಲೂಕು ಜಿಲ್ಲೆಯಾದ್ಯಂತ ಪ್ರತಿಭಟನೆಗಳು ನಡೆದವು. ಅನೇಕ ರೀತಿಯ ವಿನೂತನ ಪ್ರತಿಭಟನೆಗಳಂತ ಹೇಳ್ಬೋದು. ಜಗದೀಶ್ ಶೆಟ್ಟರ್ ಮತ್ತೆ CM ಸಿದ್ದರಾಮಯ್ಯ ಅವರು ಮತ್ತೆ ಬಿಜೆಪಿ ಮುಖಂಡರು, ಹಲವು ಮುಖಂಡರ ಒಂದು ತಿಥಿಯನ್ನ ಮಾಡಿದ್ರು, ಬಾಯ್ ಬಡ್ಕೊಂಡ್ರು, ದೀಡ್ ನಮಸ್ಕಾರ ಹಾಕಿದ್ರು. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಯಾವ ರೀತಿಯಾಗಿ ಪ್ರತಿಭಟನೆಗಳ ಬಿಸಿ ಮುಟ್ಟಿಸಬೇಕು ಅನ್ನೋ ರೀತಿಯಲ್ಲಿ ಎಲ್ಲಾ ರೀತಿಯಿಂದಲೂ ಕೂಡ ರಾಜ್ಯ ಹೆದ್ದಾರಿಗಳನ್ನು ಕೂಡ ತಡೆದು ಪ್ರತಿಭಟನೆ ಮಾಡಿದ್ರು. ಆದ್ರೆ ಇದ್ಯಾವುದಕ್ಕೂ ಕೂಡ ಸರ್ಕಾರಗಳು ಸೊಪ್ಪು ಹಾಕದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಈಗ ಒಂದು ಐಐಟಿಯ ಹೋರಾಟ, ರಾಯಚೂರಿನ ಐಐಟಿ ಮಂಜೂರಾತಿ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಈಗ ಈ ಹೋರಾಟವನ್ನ ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ಶಿಫ್ಟ್ ಮಾಡೋದಕ್ಕೆ ಚಿಂತನೆ ನಡೆಸ್ತಾ ಇದ್ದಾರೆ. ಇದೇ ಅಕ್ಟೋಬರ್ 15ರಂದು ರಾಯಚೂರು ಜಿಲ್ಲೆಯ ಸರ್ವ ಪಕ್ಷದ ಮುಖಂಡರಿದ್ದಾರೆ, ಮತ್ತೆ MLA MP ಗಳ ಆದಿಯಾಗಿ MLC ಗಳ ಆದಿಯಾಗಿ ಮತ್ತು ಹಲವು ಸಂಘಟನೆಗಳು ಮತ್ತು ಸಾರ್ವಜನಿಕರು, ಹಿರಿಯ ನಾಗರಿಕ ಹೋರಾಟಗಾರರು ಕೂಡ ಈ ಒಂದು ಪ್ರತಿಭಟನೆಗೆ ಸಾಥ್ ನೀಡುವುದರ ಮುಖಾಂತರ ಫ್ರೀಡಂ ಪಾರ್ಕ್ ಅಲ್ಲಿ ಅಕ್ಟೋಬರ್ 15ರಂದು ಐಐಟಿಗಾಗಿ ಹೋರಾಟ ಶುರು ಮಾಡ್ತಾ ಇದ್ದಾರೆ. CM ಸಿದ್ದರಾಮಯ್ಯ ಅವರು ಕೂಡ ಕೇವಲ ಕಣ್ಣುರಿಸ್ತಕ್ಕಂತಹ ತಂತ್ರ ಮಾಡೋದ್ರ ಮುಖಾಂತರ ಕೇವಲ ಪತ್ರ ಬರೆದಿದ್ದೀನಿ ಅಂತ ಕೈಕಟ್ಟಿ ಕೂತಿದ್ದಾರೆ. ಮತ್ತೆ ಜೊತೆಗೆ ಕೇಂದ್ರ ಸರ್ಕಾರದಿಂದ ಸ್ಥಳ ಪರಿಶೀಲನೆಗೆ ಅಂತ ರಾಯಚೂರಿಗೆ ಬಂದಿರತಕ್ಕಂತ ಕೇಂದ್ರ ಅಧ್ಯಯನ ತಂಡ ಇದೆ, ಸ್ಥಳ ಪರಿಶೀಲನೆಗೆ ಬಂದಂತ ಅಧ್ಯಯನ ತಂಡ ಕೂಡ ರಾಯಚೂರಿಗೆ ಮೋಸ ಮಾಡಿದೆ. ಯಾಕಂತ ಕೇಳಿದ್ರೆ ವರದಿಯಲ್ಲಿ ಅದು ರಾಯಚೂರು ಐಐಟಿ ನೀಡತಕ್ಕಂತಹ ಒಂದು ರಾಯಚೂರಿಗೆ ಐಐಟಿ ನೀಡೋದ್ರಲ್ಲಿ ಸೂಕ್ತವಾಗಿಲ್ಲ. ಯಾಕಂದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಸ್ಥಳ ಇಲ್ಲ ಮತ್ತು ರಸ್ತೆಗಳಾಗಿರ್ಬೋದು ಇನ್ನೊಂದಾಗಿರ್ಬೋದು ಸರಿ ಇಲ್ಲ ಅಂತಕ್ಕಂಥ ವರದಿಯನ್ನು ನೀಡಿದೆ. ಮತ್ತು ಧಾರವಾಡಿಗೆ ಶಿಫಾರಸು ಮಾಡಿದೆ. ಧಾರವಾಡದ ಮುಖಂಡರು ಯಾವ ರೀತಿ ಹೇಳಿದ್ದಾರೆ ಅದಕ್ಕೆ ತಕ್ಕಂತೆ ಆ ವರದಿಯನ್ನು ನೀಡಿದ್ದಾರೆ. 24 ಗಂಟೆಗಳ ಕಾಲ ಧಾರವಾಡದಲ್ಲಿ ನೀರು ಸಿಗ್ತದೆ ಅಂತಕ್ಕಂತಹ ಒಂದು ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದ್ರೆ ಕಳಸಾ ಹೋರಾಟವನ್ನ ನೋಡಿದಂತ ಸಂದರ್ಭದಲ್ಲಿ 7 TMC ಕುಡಿಯುವ ನೀರಿಗೂ ಕೂಡ ಅಲ್ಲಿ ತಾತ್ಸಾರ ಇರುವಾಗ ಈ ರೀತಿಯಾದಂತಹ ವರದಿಯನ್ನ ಕೇಂದ್ರ ಸರ್ಕಾರ ಕಳಿಸಿರ್ತಕ್ಕಂತಹ ಕಮಿಟಿ ನೀಡಿರ್ತಕ್ಕಂಥದ್ದು ನಿಜಕ್ಕೂ ಸುಳ್ಳಿನಿಂದ ಕೂಡಿದ್ದಾಗಿದ್ದು, ಎಲ್ಲರೂ ಕೂಡಿ ಇಡೀ ರಾಯಚೂರಿಗೆ ಒಂದು ಮೋಸ ಮಾಡ್ತಾ ಇದ್ದಾರೆ, ನಂಜುಂಡಪ್ಪ ವರದಿಗೆ ಮೋಸ ಮಾಡ್ತಾ ಇದ್ದಾರೆ, ಅನ್ಯಾಯ ಮಾಡ್ತಾ ಇದ್ದಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಇದೆ ಅಕ್ಟೋಬರ್ 15ರಂದು ಪ್ರತಿಭಟನೆ ನಡೀತಾ ಇದೆ. ಆ ಪ್ರತಿಭಟನೆಯಲ್ಲಿ CM ಸಿದ್ದರಾಮಯ್ಯ ಅವರೇ ನೇರವಾಗಿ ಬಂದು ನಮ್ಮೆಲ್ಲ ಒಂದು ಪ್ರಶ್ನೆಗಳಿಗೆ ಉತ್ತರ ನೀಡಬೇಕು ಅಂತಕ್ಕಂತಹ ಒಂದು ಒಕ್ಕೊರಲಿನ ಒತ್ತಾಯವನ್ನ ಮಾಡೋದಕ್ಕೆ ಚಿಂತನೆ ನಡೆಸಿದ್ದಾರೆ. ರಾಘವೇಂದ್ರ, ಥ್ಯಾಂಕ್ ಯು ಹುಗಾರ್, ನಿಮ್ಮೆಲ್ಲ ಮಾಹಿತಿಗೆ. ದಯವಿಟ್ಟು ಮತ್ತೊಂದು ಆಲೋಚಿಸಿ ನಮಗೆ ಕೊಡದೆ